ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಶೆಟ್ಟಿಸ್ ಚಾನಲ್. ನಾವು ಗರ್ಲ್ಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ಪಲ್ಲವಿ ಇಬ್ಬರು ನಾವು. ಸೊ ಅದ್ರ ಪ್ರಕಾರ ಸಕ್ಸಸ್ಫುಲಿ ನಾವು ಗರ್ಲ್ಸ್ ಟ್ರಿಪ್ ಮಾಡಿ ಹೊಂಟೀವಿ. ಈಗ ಏನಾಗಿತ್ತಂದ್ರೆ ನಾವು ಅಂದ್ಕೊಂಡಿದ್ವಿ ಆಕ್ಕೈತಲ್ಲ ಅಂತ, ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಎಲ್ಲಿ ವಾಟ್ಸಪ್ ಚಾಟ್ದಾಗ ಅಲ್ಲೇ ಸ್ಟಾಪ್ ಆಕೈತಂತ, ಬಟ್ ಇಲ್ಲ, ಇಟ್ಸ್ ಫೈನಲಿ ಹ್ಯಾಪಂಡ್ ಅಂತ ಹೇಳ್ಬೋದು. ಟೋಟಲ್ 8 ಮಂದಿ ಇದ್ವಿ ನಾವು. 8 ಮಂದಿ ಆ್ಯಕ್ಚುಲಿ ಏನಂದ್ರೆ 10 ಮಂದಿ ಹ್ಞೂ ಅಂದಿದ್ರು ಬರೋಕೆ. ನಾವು ಕೇಳಿದ್ದ 10 ಮಂದಿ, ಅದ್ರಾಗ ಇಬ್ರಿಗೆ ಆ್ಯಕ್ಚುಲಿ ಆಗಲಿಲ್ಲ ಪಾಸಿಬಲ್, ಅವ್ರದ್ದು ಏನೋ ಪರ್ಸನಲ್ ರೀಸನಿಂದ. ಆಮೇಲೆ 7 ಗಂಟೆ ಆಗಿತ್ತು ನಾವು ನಮ್ಮದು ಸೊಸೈಟಿ ಬಿಟ್ಟಾಗ. ನಾ ಬ್ರೇಕ್ಫಾಸ್ಟಿಗೆ ಅಂತೇಳಿ ಸದ್ಗುರು ಹೋಟೆಲಿಗೆ ನಿಲ್ಸಿದ್ವಿ. ಹೈವೇದಾಗ ಯಾವ ಹೋಟೆಲ್ ಸಿಗ್ತಾವ ಅದು ಅಂಥೇಳಿ. 9 ಗಂಟೆ ಆಗಿತ್ತು ನಾವು ಬ್ರೇಕ್ಫಾಸ್ಟಿಗೆ ನಿಲ್ಸಾಗ. ಆಲ್ಮೋಸ್ಟ್ ಎಲ್ಲರೂ ದೋಸೆ ತೊಗೊಂಬಿಟ್ಟಿದ್ವಿ ಬ್ರೇಕ್ಫಾಸ್ಟ್ ಒಳಗೆ. ಆಮ್ಯಾಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊತ ಮಾತಾಡತ್ತಿದ್ವಿ. ಫೈನಲಿ ನಾವೆಲ್ಲರೂ ಹೊಂಟ್ವಿ ಅಂಥೇಳಿ. ಅದ್ರಾಗ ಏನಾಗಿತ್ತಂದ್ರೆ ಎಲ್ಲರದು ಮಕ್ಕಳು ಸಣ್ಣವ್ರು ಅದಾರ. ಏನು ಸೋನಾಲ್ದು ಒಬ್ಬಾಕಿ ಮಕ್ಕಳು ಬಿಟ್ಟರೆ ಮಗಳು ಬಿಟ್ಟರೆ ಉಳ್ಕಿದ್ರು ಎಲ್ಲರೂ ಸಣ್ಣವ್ರು. ಅದ್ರಾಗ ಸ್ಪೆಷಲಿ ವಾಯು ನಂದು ಸಣ್ಣವನ ಇದ್ನಲ್ಲ, ಟೆನ್ಷನ್ ಆಗಿತ್ತು ಹೆಂಗೆ ಇರ್ತಾನ ಇಲ್ಲ ಅಂಥೇಳಿ. ಆದ್ರೆ ಕಪಿಲ್ ಇದ್ರೆ ಮುಗಿದು ಹೊತ್ತು ಅವ್ನಿಗೆ ಯಾರೂ ಬೇಕಾಗಂಗಿಲ್ಲ. ಆಮೇಲೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿನೂ ಬಂದಿದ್ರು. ಹೀಗಾಗಿ ನಂಗೆ ಊಟದ್ದು ಏನೂ ಟೆನ್ಷನ್ ಅನಿಸ್ತಿರ್ಲಿಲ್ಲ. ಆದರೆ ಒಂದಾಯ್ತು, ಮ್ಯಾನೇಜ್ ಮಾಡಿದ್ರು ಕಪಿಲ್ ಅಂದ, ನೀ ಹೋಗಿ ಬಾ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂಥೇಳಿ. ಆಮೇಲೆ ಇಲ್ಲಿರೋದು ಎಲ್ಲ ಹಸ್ಬೆಂಡ್ಗಳು ಅಷ್ಟು ಕೋಆಪ್ರೇಟಿವ್ ಇದ್ದರು. ಅವ್ರವ್ರ ಮಕ್ಕಳನ್ನ ಪಾಪ ಸಂಭಾಳ್ಸಕತ್ತಿದ್ರು. ಯಾರಿಗೂ ಹಿಂಗೆ ಟೆನ್ಷನ್ ಇರಲಿಲ್ಲ. ಅದಾದಮೇಲೆ ನಾವು ಹೊಂಟಿದ್ದು ಎಲ್ಲರೂ ಫ್ರೆಂಡ್ಸ್ ಸೇರಿ ಒನ್ ಡೇ ನೈಟ್ ಸ್ಟೇಗೆ ಹೋಗಿದ್ವಿ ನಾವು. ಅದು ಪಂಚಗಣಿಗೆ ಹೋಗಿದ್ವಿ ನಾವು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಐತಿ, ವೆದರ್ ಪ್ಲೆಸೆಂಟ್ ಇತ್ತು. ಆಮ್ಯಾಗ ನಾವು ಮುಟ್ಟಿದಾಗ ಆಲ್ಮೋಸ್ಟ್ 11:30 ಆಗಿತ್ತು. ನನ್ನ ಫ್ರೆಂಡ್ ಸುರ್ಬಿ ಇಲ್ಲಿ ಬುಕ್ಕಿಂಗ್ ಮಾಡಿದ್ಲು. ಸೊ ನಾವಿಲ್ಲೆಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಕತ್ತಿದ್ವಿ. ಆಮ್ಯಾಗ 50% ಅಷ್ಟು ಅಮೌಂಟ್ ಪೇ ಮಾಡಿದ್ವಿ. ಇನ್ನು 50% ಅಮೌಂಟ್ ಪೇ ಮಾಡೋಕೆ ಇಲ್ಲೆಲ್ಲರೂ ನಿಂತಿದ್ವಿ. ಎಲ್ಲರೂ ಭಾಳ ಖುಷಿಯಾಗಿತ್ತು. ಸೇರಿ ಹೊಂಟೇವಿ ಅಂಥೇಳಿ ಮಜಾ ಮಾಡೋಣಂತ ಎಲ್ಲರೂ ಮೊದಲೇ ಪ್ಲ್ಯಾನ್ ಮಾಡಿದ್ವಿ. ಯಾರೂ ಮಕ್ಕೊಳ್ಳೋಂಗಿಲ್ಲ ಅಂತಲೂ ಹೇಳಿದ್ವಿ. ಆಮ್ಯಾಗ ಏನಾಯ್ತು, ಎಲ್ಲ ಮುಗಿದ್ಮೇಲೆ ನಮ್ಮ ಲಗೇಜ್ ತೊಗೊಂಡು ನಾವು ಈಗ ನಮ್ಮದು ನಾವು 2 ಕಾಟೇಜ್ ಬುಕ್ ಮಾಡಿದ್ವಿ. ಯಾಕಂದರೆ ಇವ್ರ ಕಡೆ 8 ಮಂದಿದು ಫುಲ್ ಒಂದು ದೊಡ್ಡ ರೂಮ್ ಇರಲಿಲ್ಲ. ಸೊ ಒಬ್ಬರು 4 ಮಂದಿದು 2 ಕಾಟೇಜ್ ಬುಕ್ ಮಾಡಿದ್ವಿ. ಒಂದು ಕ್ವಿಕ್ ರೂಮ್ ಟೂರ್ ಮಾಡಿಸ್ತೀನಿ ನಿಮ್ಗೆ. ಇದು ಬಂದ ತಕ್ಷಣ ಇಲ್ಲಿ ಫಸ್ಟ್ ಒಂದು ಕಾಟ್ ಹಾಕ್ಯಾರ ಡಬಲ್ ಬೆಡ್ದು. ಸೊ ಇಲ್ಲಿಬ್ರು ಮಕ್ಕೋಬೋದು. ಆಮ್ಯಾಗ ಇಲ್ಲೇ ಟಿ ವಿ ಐತಿ. ಆಮ್ಯಾಗ ವೈಫೈ ಕನೆಕ್ಟಿವಿಟಿ ಐತಿ. ಸೊ ನೆಕ್ಸ್ಟ್ ಏನೈತಿ ಅಂದ್ರೆ, ನೀವು ಬೇಸಿನ್ ಐತಿ. ಏನಾರ ನೀವು ಹುಡುಗರದ್ದು ಏನಾರು ತೊಗೊಂಬಂದಿದ್ರೆ ತೊಳ್ಕೊಳ್ದಿದ್ರೆ ಇಲ್ಲಿ ನೋಡಿರಿ ಬೇಸಿನ್ ಐತಿ. ಒಂದು ಪ್ಲ್ಯಾಟ್ಫಾರ್ಮ್ ಇಟ್ಟರೆ ಏನಾರ ನೀವು ಅಡುಗೆನೂ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ರೂಮ್ದಾಗ ಏನೈತಿ, ಅಲ್ಲೂ ಒಂದು ಡಬಲ್ ಬೆಡ್ ಐತಿ, ಅಲ್ಲೂ ಇಬ್ಬರು ಮಕ್ಕೋಬೋದು. ಕಬರ್ಡ್ ಇಟ್ಟಾರ. ಆಮ್ಯಾಗ ವಾಶ್ರೂಮ್ ಬಾತ್ರೂಮ್ ಅಲ್ಲೇ ಐತಿ. ಅದಾದ್ಮೇಲೆ ಇಲ್ಲಿ ಪ್ಲೇ ಏರಿಯಾ ಐತಿ. ಹುಡುಗರನ್ನ ಏನಾರು ಕರ್ಕೊಂಬಂದ್ರೆ ನೀವು ಇಲ್ಲಿ ಆರಾಮಾಗಿ ಹುಡುಗರು ಎಂಜಾಯ್ ಮಾಡ್ಬೋದು. ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಐತಿ. ಸ್ವಿಮ್ಮಿಂಗ್ ಪೂಲ್ ಹೆಂಗಿತ್ತಂದ್ರೆ ಅಷ್ಟು ನಮ್ಗೆ ಯಾಕೋ ಕ್ಲೀನ್ ಅನ್ನಿಸ್ಲಿಲ್ಲ ಅದು ಸ್ವಿಮ್ಮಿಂಗ್ ಪೂಲ್. ಆಮೇಲೆ ನಾನಂತೂ ಸ್ವಿಮ್ಮಿಂಗ್ ಪೂಲ್ದಾಗ ಇಳಿಯೋಕ್ಕಿರಲಿಲ್ಲ. ಯಾಕಂದ್ರೆ ಮತ್ತೆ ಸ್ವಿಮ್ಮಿಂಗ್ ಮಾಡಿದ್ಮ್ಯಾಗ ಮತ್ತೆ ಜಳಕ ಮಾಡ್ಬೇಕು, ಯಾರು ಬ್ಯಾಸ್ರು ನಂಗರ ಅದ್ರಾಗರ. ಸೊ ನಾವು 3 ಮಂದಿ ಫ್ರೆಂಡ್ಸ್, ನಾನು, ನೈನಾ ಮತ್ತು ಮಯೂರಿ, ನಾವೇನು ಸ್ವಿಮ್ಮಿಂಗ್ ಪೂಲ್ನಾಗ ಇಳಿಯಂಗೂ ಇಲ್ಲ ಮಾಡಂಗಿಲ್ಲ ಅಂದ್ವಿ. ಸ್ವಿಮ್ಮಿಂಗ್ ಮಾಡಂಗಿಲ್ಲ ಅಂದ್ಕೂಡಲೇ ಇವರೇ ಎಲ್ಲರೂ ಮಾಡ್ತೀನಂತ ಬಂದಿರು. ಬಟ್ ನೀರು ಚಲೋ ಇರಲಾರ್ದಕ್ಕೆ ಅವರು ಸ್ವಿಮ್ಮಿಂಗ್ ಮಾಡಲಿಲ್ಲ, ಬರೀ ಫೋಟೋ ಶೂಟ್ ಮಾಡಿದ್ರು. ವಾಪಸ್ ಬರೋದ್ರಾಗ ಲಂಚ್ ಟೈಮ್ ಆಗಿತ್ತು. ಅವ್ರದ್ದು ಲಂಚು ರೆಡಿ ಇತ್ತು. ಎಲ್ಲರೂ ಲಂಚ್ ಮಾಡಕ್ಕೆ ಬಂದ್ವಿ. ಲಂಚ್ದಾಗ ಏನಿತ್ತಂದ್ರೆ ಪೊಟ್ಯಾಟೊ ಚಿಲ್ಲಿ ಇತ್ತು ಸ್ಟಾರ್ಟ್ರ್ ಒಳಗೆ. ಆಮ್ಯಾಗ ಆನಿಯನ್, ಪಾಪಡ್ ಅವೆಲ್ಲ ಇದ್ದು. ಆಮ್ಯಾಗ ಇದ್ರೊಳಗೆ ಸಬ್ಜಿದಾಗ ಏನಿತ್ತಂದ್ರೆ ಒಂದು ಪಾಲಕ್ ಇತ್ತು, ಇನ್ನೊಂದು ಪೀಸ್ದು ಸಬ್ಜಿ ಇತ್ತು. ಆಮ್ಯಾಗ ಚಪಾತಿ, ಪ್ಲೇನ್ ರೈಸ್, ದಾಲ್. ಸ್ವೀಟ್ ಒಳಗೆ ಏನತ್ತಂದ್ರೆ ಸಾಬುದಾನ ಪಾಯಸ ಇತ್ತು.
ಊಟ ಆದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಅಂದ್ರೆ ಮಯೂರಿ ಒಬ್ಬಾಕಿ ಆಕಿಂದು ಬೇಬಿ ಬಿಟ್ಟು ಉಳ್ಕಿದ್ದು ನಾವೆಲ್ಲರೂ ಬಂದ್ವಿ. ಯಾಕಂದ್ರೆ ಆ ಹುಡುಗ ಮಲ್ಕೊಳ್ಳೋದಿತ್ತು, ಅದನ್ನು ಕರ್ಕೊಂಬರಲಿಲ್ಲ. ನಾವು ಇಲ್ಲೆಲ್ಲರೂ ಪಂಚಗಣಿ ಟೇಬಲ್ ಲ್ಯಾಂಡ್ ನೋಡಕ್ಕೆ ಬಂದ್ವಿ. ಮಧ್ಯಾಹ್ನ ಆಲ್ಮೋಸ್ಟ್ 4 ಆಗಿತ್ತು. ಇದೈತಲ್ಲ ಬಾಜಿರಾವ್ ಮಸ್ತಾನಿ ಲೇಕ್ ಇದು. ಆಮ್ಯಾಗ ಇದು ನೋಡ್ರಿ ಟೇಬಲ್ ಲ್ಯಾಂಡ್, ಪಂಚಗಣಿ ಟೇಬಲ್ ಲ್ಯಾಂಡ್ ಇದು ಆ್ಯಕ್ಚುಲಿ ಇದ್ರ ಇದ್ರದ್ದು ಪಂಚಗಣಿದು ಹೈಲೈಟ್ ಏನಂದ್ರೆ ಪೆನೋರಮಿಕ್ ವ್ಯೂ ಐತಿ ಇದು ಟೇಬಲ್ ಲ್ಯಾಂಡ್. ಆಮೇಲೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಏಷ್ಯಾ ಐತಿ ಇದು. ಆಮೇಲೆ ಇದು ಪಂಚಗಣಿ ಇಸ್ ಫೇಮಸ್ ಫಾರ್ ಎಜುಕೇಷನ್. 55 ಸ್ಕೂಲ್ ಅದಾವೆ ಟೋಟಲ್. ಆಮೇಲೆ ಇಲ್ಲಿ ಒತ್ತ ಥಿಯೇಟ್ರ್ ಇಲ್ಲ ಇದು ಪಂಚಗಣಿದಾಗ. ಆಮ್ಯಾಗ ಇಲ್ಲಿ ಭಾಳ ಮೂವಿ ಶೂಟಿಂಗು ಆಗ್ಯಾವ. ಯಾವ್ಯಾವ ಅಂದ್ರೆ ಲೈಕ್ ಸ್ವದೇಶ್, ತಾರೆ ಜಮೀನ್ ಪರ್, ವೆಲ್ಕಮ್, ಬಾಜಿರಾವ್ ಮಸ್ತಾನಿ, ಧಮಾಲ್, ಅಮೀರ್ ಖಾನ್ದು ಅವರೆಲ್ಲರೂ ಹೇಳಕತ್ತಿದ್ರು ಅಮೀರ್ ಖಾನ್ದು ಫೇವ್ರೆಟ್ ಪ್ಲೇಸ್ ಅಂತ. ಅವ್ನು ಇಲ್ಲಿ ಫಾರ್ಮ್ ಹೌಸು ಐತಿ. ಆಮೇಲೆ ಗಜ್ನಿ ಶೂಟಿಂಗು ಅಲ್ಲೇ ಆಗೈತೆ ಅಂತ ಹೇಳಕತ್ತಿದ್ರು. ನೋಡ್ಬೋದು ಎಷ್ಟು ಇಲ್ಲೆಲ್ಲ ಪ್ಯಾರಾಗೈಡ್ಲಿಂಗ್ ಆಮೇಲೆ ಭಾಳ ಆ್ಯಕ್ಟಿವಿಟೀಸು ಆಕ್ಕವಂತ ಹೇಳಕತ್ತಿದ್ರು ಅಲ್ಲೇ. ಆಮ್ಯಾಗ ಇದು ಮೌಂಟೇನ್ ಪ್ಲ್ಯಾಟ್ಯೂ ಅಂತಲೂ ಹೇಳ್ತಾರೆ. ಗ್ರೀನ್ ವ್ಯಾಲಿ ಅಂದರೆ ಇದು ಯಾವಾಗೂ ಆಲ್ವೇಸ್ ಗ್ರೀನ್ ಇರ್ತೈತಿ, ಒಟ್ಟು ಹಸಿರು ಇದನ್ನು ಬತ್ತಂಗೆ ಇಲ್ಲ ಅಂತ ಹೇಳಿ. ಆಮ್ಯಾಗ ಇಲ್ಲಿ 2 ನದಿನೂ ಅದಾವು, ಕೃಷ್ಣ ಮತ್ತು ಸಾವಿತ್ರಿ ಅಂತ ಹೇಳಿ. ನೋಡ್ರಿ ಇವೆರಡು ನದಿ ಜಾಯಿಂಟ್ ಆಗ್ಯಾವಲ್ಲ, ಇವೆರಡು ಜಾಯಿಂಟ್ ಕೂಡ್ಯಾವ ಇವೆರಡು ನದಿ, ಕೃಷ್ಣ ಮತ್ತು ಸಾವಿತ್ರಿ. ಆಮ್ಯಾಗ ಅಲ್ಲೇ ಕೆಳಗೆ ಹಿಂಗೆ ಇದನ್ನು ಮಾಡಿದ್ರೆ ನೀವು ರೆಸ್ಟೋರೆಂಟ್ ಗತೆ ಹೋಗಿ ನೋಡಿದ್ವಿ. ಏನಂತ ನಮ್ಗೆ ಗೊತ್ತಿರಲಿಲ್ಲ, ನೋಡಕ್ಕೆ ಹೋದ್ವಿ. ರೆಸ್ಟೋರೆಂಟ್ ನಿಮ್ಗೆ ಏನಾದ್ರು ಚಾಯ್ ಕಾಫಿ ಇಲ್ಲಾಂದ್ರೆ ಹಿಂಗೆ ಲಿಂಬು ಶರ್ಬತ್ ಅದೆಲ್ಲ ಕುಡಿಬೋದಿತ್ತು. ನೋಡಕ್ಕೆ ಹೋದ್ರಾತಂತ ನೋಡಿದ್ವಿ ನಾವು. ಈ ರೆಸ್ಟೋರೆಂಟ್ ಒಳಗೂ ಗುಹೆ ಅದಾವು. ಏನೋ 20 ರೂಪಾಯಿ ಅದು ಎಂಟ್ರಿ ಫೀಸ್ ಅಂತ. ಏನೂ ಇಲ್ಲರಿ ಆ ಗುಹೆದಾಗ. ಸುಮ್ಮನೆ ನಮ್ಗೆ ಅನ್ನಿಸ್ತು ವೇಸ್ಟ್ ಆಫ್ ಮನಿ ಅಂತ. ಏನೋ ಒಂದು ಕ್ಯೂರಿಯಾಸಿಟಿ ಏನು ಇರ್ಬೋದಪ್ಪ ಅಂತಂದ್ರೆ ಆರ್ಟಿಫಿಷಿಯಲ್ ನೀವೇ ನೋಡ್ರಿ ಇಲ್ಲಿ ಏನು ಇಟ್ಟಾರ ಅಂಥೇಳಿ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್, ಅಲ್ಲಿಂದ ಒಳಗಿಂದ ಒಳಗೆ ವಾಪಸ್ ಹೊರಗೆ ಬರೋದು ಇದು. ಏನೇನೂ ಇಲ್ಲಿದ್ರಾಗ ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು. ನೋಡಲ್ಲೆಲ್ಲ ಇವೆಲ್ಲ ಚಿತ್ರ ಮಾಡಿ ಹಿಂಗೆಲ್ಲ ಇಟ್ಟಾರ. ನಾವೇನೋ ಪುರಾಣ ಕಾಲದ ಏನಾರು ಇರ್ಬೋದು ಅಂಥೇಳಿ ಹಿಂಗೆ ಲಾಯನ್ ಎಲ್ಲ ಇಟ್ಟಿದ್ರು ಆರ್ಟಿಫಿಷಿಯಲ್ ತಂದು. ಬಟ್ ಓಕೆ, ಏನೋ ಒಂದು ನಮಗೊಂದು ಎಕ್ಸ್ಪೀರಿಯನ್ಸ್ ಅನ್ಬೋದು. ಇದು ನೋಡಿ ಬಂದ್ವಿ ನಾವು. ಆಮ್ಯಾಗ ಇಲ್ಲಿಂದ ನಾವು ನೆಕ್ಸ್ಟ್ ಇನ್ನೊಂದು ದಾರಿಗೆ ಹೋಗ್ಬೇಕಂದ್ರೆ ನಮ್ದು ವಾಪಸ್ ಹೊರಗೆ ಬರ್ಬೇಕಂದ್ರೆ ಇನ್ನೊಂದಿಂದ ಈ ರೆಸ್ಟೋರೆಂಟಿಂದ ಮತ್ತೊಂದು ರೆಸ್ಟೋರೆಂಟಿಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ಈ ರೆಸ್ಟೋರೆಂಟಿಂದನೂ ಹೊರಗೆ ಹೋಗ್ಬೇಕಂದ್ರೆ ಇವರು ಎಂಟ್ರಿ ಫೀಸ್ ಇಟ್ಟಿದ್ರು 20 ರೂಪಾಯಿ. ಅನ್ಸಾಕತ್ತಿತ್ತು, ಮೈ ಗಾಡ್ ಸುಮ್ಮನೆ ಬಂದ್ವಿ ಇಲ್ಲಿ ಕೆಳಗೆ ಅಂಥೇಳಿ. ಬಟ್ ಏನಿಲ್ಲ, ಚಲೋ ಇತ್ತು ಇದೊಂಥರ ವ್ಯೂ ಎಲ್ಲ. ಇಲ್ಲೊಂದಿಟ್ಟು ಎಲ್ಲರೂ ಲಿಂಬು ಶರ್ಬತ್ ಆಮ್ಯಾಗ ನಾನು ಸೋಡಾ ಎಲ್ಲ ಕುಡಿದ್ವಿ. ಕುಡಿದು ಒಂಚೂರು ರೆಸ್ಟ್ ಮಾಡಿದ್ವಿ. ಅಡ್ಡಾಡಕತ್ತಿದ್ವಲ್ಲ ಎಲ್ಲ ಪಾಯಿಂಟ್ಸ್ 9 ಪಾಯಿಂಟ್ಸ್ ಇದ್ವು ಒಟ್ಟು ಇವು ಪಂಚಗಣಿ ಟೇಬಲ್ ಲ್ಯಾಂಡ್ ಒಳಗೆ. ಅವನ್ನೆಲ್ಲ ನೋಡಿ ಸೊ ರೆಸ್ಟ್ ತೊಗೊಂಡ್ವಿ ನಾನು ನನ್ನ ಫ್ರೆಂಡ್ಸ್. ಅದಾದ್ಮೇಲೆ ಸನ್ಸೆಟ್ ಪಾಯಿಂಟ್ ನೋಡಿದ್ವಿ. ಸನ್ಸೆಟ್ ನೋಡಿ ವಾಪಸ್ ನಾವು 6:30 ಆಗಿತ್ತು ನಾವು ನಮ್ಮ ವಾಪಸ್ ರೆಸಾರ್ಟ್ ಬಂದಾಗ. ಅವ್ರು ಹೈಟ್ ಇಟ್ಟಿದ್ರು. ಅವ್ರಿಗೊಂಚೂರು ಹೇಳಿದ್ವಿ ನಾವು ಲೇಟ್ ಆಕೈತಿ ಅಂತೇಳಿ. ನನ್ನ ಫ್ರೆಂಡ್ ವೇಟ್ ಮಾಡಾಕತ್ತಿದ್ದು, ಸ್ವಲ್ಪ ತಡೀರಿ ಅಂತೇಳಿ. ಅವ್ರು ಅದ್ರ ಪ್ರಕಾರ ವೇಟ್ ಮಾಡಿದ್ರು. ನಮ್ಮದು ಬೋಂಡಾ ಮತ್ತು ಚಾಯ್ ಕಾಫಿ ಎಲ್ಲ ಇತ್ತು. ಅದು ಕುಡ್ದು ಆಮ್ಯಾಗೆ ಏನಿತ್ತಂದ್ರೆ ಇಲ್ಲಿ ಬೋನ್ ಫೈರ್ ಅವ್ರದ್ದು ಆಪ್ಷನ್ ಇತ್ತು. ಸೊ ನಾವು ಕೇಳಿದ್ವಿ, ಅವ್ರು ಹಾಕ್ಕೊಟ್ರು ಬೋನ್ ಫೈರ್. ಭಾಳ ಥಂಡಿ ಇತ್ತು ಆ್ಯಕ್ಚುಲಿ. ಇಷ್ಟು ರಾತ್ರಿ ಆದಂಗೆ ಥಂಡಿ ಭಾಳ ಸ್ಟಾರ್ಟ್ ಆಗಾಕತ್ತಿತ್ತು. ಹಿಂಗಾಗಿ ಬೋನ್ ಫೈರ್ ಮಜಾ ಮಾಡಿದ್ವಿ ಎಲ್ಲರೂ ಕುತ್ಕೊಂಡು ಅಂತ ಹೇಳ್ಬೋದು. ಆಮೇಲೆ ಸ್ಟಾರ್ಟ್ರ್ ಇಲ್ಲೇ ಸರ್ವ್ ಮಾಡ್ತಿರೋಣಂತೆ. ಪಾಪ ಅವ್ರು ಇಲ್ಲೇ ಸರ್ವ್ ಮಾಡಿದ್ರು, ನಾವೆಲ್ಲಿ ಕುಂತಿದ್ವಿ ಅಲ್ಲೇ. ಮತ್ತು ನಾನಂದೇ ಹೋಗು ನಡ್ರಿ ಅಂತ. ಆಮ್ಯಾಗ ಎಲ್ಲರೂ ಸೇರಿ ನಾವಿಲ್ಲೇ ಸ್ಟಾರ್ಟ್ರ್ ಮತ್ತು ವಾಪಸ್ ಎಲ್ಲ ನಮ್ಗೆ ಏನೇನು ಬೇಕು ತೊಗೊಂಡ್ವಿ ನಾವು. ಸೂಪ್ ಇತ್ತು ಲೆಮನ್ ಮತ್ತು ಇದ್ರದ್ದು. ಆಮ್ಯಾಗ ಸ್ಟಾರ್ಟರ್ದಾಗ ಚಿಲ್ಲಿ ಪನ್ನೀರ್ ಇತ್ತು. ಸೊ ಇವೆಲ್ಲ ಸಲಾಡ್ ಪಾಪಡ್ ಇತ್ತು. ಆಮ್ಯಾಗ ಸಬ್ಜಿನಾಗಿತ್ತು ಪನ್ನೀರ್ದು ಒಂದು. ಆಮ್ಯಾಗ ವೆಜಿಟೇಬಲ್ಸ್ ಒಂದು ವೆಜ್ದೇನೋ ಇತ್ತು. ಆಮ್ಯಾಗ ಜೀರಾ ರೈಸ್ ಇತ್ತು ಆ್ಯಸ್ ಯೂಶ್ವಲ್, ದಾಲ್. ಆಮ್ಯಾಗ ನಾನ್ ಇತ್ತು ಆ್ಯಕ್ಚುಲಿ ರೋಟಿ ಒಳಗೆ. ಆಮ್ಯಾಗ ಜಾಮೂನ್ ಇತ್ತು ಸ್ವೀಟ್ ಒಳಗೆ. ಸೊ ನಾವೆಲ್ಲರೂ ಸೇರಿ ಮಸ್ತ್ ಎಂಜಾಯ್ ಮಾಡ್ಕೊತ ಡಿನ್ನರ್ ಮಾಡಿದ್ವಿ ನಮ್ದು. ರಾತ್ರಿ 2 ಗಂಟೆ ತನಕ ನಾವೆಲ್ಲರೂ ದಮ್ ಶರಾರತ್ ಆಮ್ಯಾಗ ಏನು ರೀಲ್ಸ್ ಎಲ್ಲ ಮಾಡಿದ್ವಿ. ದಮ್ ಶರಾರತ್ ಹಾಗಾದ್ರೆ ಬಾಪ್ರೆ ನಕ್ಕು ನಂಗೆ ವಾಮಿಟ್ ಸ್ಟಾರ್ಟ್ ಆಗಿಬಿಡ್ತು. ಅಷ್ಟು ತ್ರಾಸ ಆಗಕತ್ತು. ಅಷ್ಟು ನಗ್ಸಿದ್ಲು ನನ್ನ ಫ್ರೆಂಡ್ ಮಯೂರಿ ಅಂಥೇಳಿ. ಅದಾದ್ಮೇಲೆ ನಾವು ಮಾರ್ನಿಂಗ್ ಎಲ್ಲ ನನ್ನ ಆ್ಯಕ್ಚುಲಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಆದ್ಮೇಲೆ ವಾಹಿದಾಗ ಬಂದ್ವಿ. ಅಲ್ಲಿ ಎಲ್ಲರೂ ಸ್ಟ್ರಾಬೆರಿ ಮತ್ತು ಮಲ್ಬೆರಿ ತೊಗೊಂಡ್ವಿ. ಆಮೇಲೆ ನೆಕ್ಸ್ಟ್ ಹೋದ್ವಿ ಮ್ಯಾಪ್ರೋ ಗಾರ್ಡನ್. ವಾಹಿದಾಗ ದೊಡ್ಡದು ಮ್ಯಾಪ್ರೋ ಗಾರ್ಡನ್ ಐತಿ.
ಮೋಸ್ಟ್ಲಿ ಅದನ್ನು ಅಡ್ಡಾಡಕ್ಕೆ ಒಂದಿನ ಬೇಕಾಕೈತೆ ಏನೋ ಗೊತ್ತಿಲ್ಲ. ವೆರೈಟೀಸ್ದು ಭಾಳ ಇತ್ತು. ಅದ್ರಾಗ ಸ್ಪೆಷಲಿ ಏನಂದ್ರೆ ಸ್ಟ್ರಾಬೆರಿ ಕ್ರೀಮ್ ಸ್ಟ್ರಾಬೆರಿ ಭಾಳ ಫೇಮಸ್. ಸೊ ಇದನ್ನ ಎಲ್ಲರೂ ತೊಗೊಂಡ್ವಿ. ಆಮ್ಯಾಗ ಎಲ್ಲರಿಗೂ ಏನಂದ್ರೆ ಇಲ್ಲಿಂದ ಸ್ಟಾಪ್ ಮಾಡಿ ನೆಕ್ಸ್ಟ್ ನಾವು ಊಟಕ್ಕೆಲ್ಲೂ ಲಂಚಿಗೆ ನಿಲ್ಸೋದು ಬೇಡ, ಊರಿಗೆ ಹೋಗ್ಬಿಡೋಣ ಅಂದ್ರೆ ನಮ್ಮ ಸೊಸೈಟಿಗೆ ಹೋಗ್ಬಿಡೋಣ ಅಂತೇಳಿ ಎಲ್ಲರೂ ಇವು ಸ್ಯಾಂಡ್ವಿಚ್ ಎಲ್ಲ ತೊಗೊಂಡ್ರೆ ನನಗೇನು ತಿನ್ನೋಕ್ಕಾಗಲಿಲ್ಲ. ಯಾಕಂದ್ರೆ ಹೆವಿ ಬ್ರೇಕ್ಫಾಸ್ಟ್ ಆಗಿತ್ತು. ಇಡ್ಲಿ ಮತ್ತು ಡೋಕ್ಲಾ ಅದೆಲ್ಲ ಆಗಿತ್ತು. ಸೊ ನಾನೇನು ತಿನ್ನಲಿಲ್ಲ. ಅದನ್ನು ಮುಗ್ಸೋಕ್ಕಾಗವಲ್ತಾಗಿತ್ತು ನಂಗೆ. ಸ್ಟ್ರಾಬೆರಿ ಕ್ರೀಮ್ ಮತ್ತು ಸ್ಟ್ರಾಬೆರಿ ಹಿಂಗೆ ಮಾಡಿ ಮುಗಿಸಿದೆ ನಾನು. ನನ್ನ ಫ್ರೆಂಡಿಗೆ ಮೊದಲೇ ಹೇಳಿದ್ದೆ 1/2 ತೊಗೊಳ್ಳೋಣ ಅಂತ. ಆಕೆ ಬ್ಯಾಡ್ ಅಂದ್ಲು. ಇಲ್ಲ ಫುಲ್ ಇಟೇಟ ಇರ್ತೈತಿ ತಿನ್ನೋಣಂತ. ಆಕೆ ಅಂತೂ ಒಟ್ಟು ಮುಟ್ಲೇ ಇಲ್ಲ. ನಾ ಹೆಂಗಾರ ಮಾಡಿ ಮುಗಿಸಿ ಅದನ್ನೆಲ್ಲ ವಾಮಿಟ್ ಮಾಡಿನೂ ಬಿಟ್ಟೆ. ನಂಗೆ ಯಾಕಂದ್ರೆ ತಡ್ಕೊಳಕ್ಕಾಗಲಿಲ್ಲ, ಅಷ್ಟು ಹೆವಿ ಆಗಿತ್ತು. 6 ಗಂಟೆ ಆಗಿತ್ತು ನಾವು ನಮ್ಮದು ಸೊಸೈಟಿ ರೀಚ್ ಆದಾಗ. ಸೊ ಫೈನಲಿ ನಮ್ಮದು ಟ್ರಿಪ್ ಎಂಡೆಡ್ ವಿತ್ ಲಾಟ್ಸ್ ಆಫ್ ಮೆಮರೀಸ್ ಅಂತಲೇ ಹೇಳ್ಬೋದು ನಾವು. ಅಷ್ಟು ವಿತ್ ಬ್ಯೂಟಿಫುಲ್ ಮೆಮರೀಸ್ ಅಂತ. ಅದಾದಮೇಲೆ ನಮಗೊಂದು ಬರ್ಡೇ ಪಾರ್ಟಿ ಇತ್ತು ಎಲ್ಲರಿಗೂ ಆಲ್ಮೋಸ್ಟ್. ಸೊ ಮನೆಗೆ ಬಂದಿದ್ದು ಮತ್ತು ರೆಡಿಯಾಗಿ ನನ್ನ ಬರ್ಡೇ ಪಾರ್ಟಿ ಫುಲ್ ಫ್ಯಾಮ್ಲಿ ಇನ್ವೈಟೆಡ್ ಇತ್ತು. ಬಟ್ ಒಂದು ಚೆನ್ನಾಕತನ ಹೋಗಮ್ಮ ನಂಗೆ ಬರ್ಡೇ ಪಾರ್ಟಿ ಮಾಡಿ ಬ್ಯಾಸ್ರ ಆತಂತ ಕಪಿಲ್ ಲಘು ಊಟ ಮಾಡ್ತಾನೆ. ಅವನು ಅಲ್ಲಂದೆ. ಸೊ ವಾಯಿನೂ ಒಳಕತ್ತಿದ್ದ, ಅವನು ಬರಲಿಲ್ಲ. ನಾನು ಒಬ್ಬಕ್ಕೆ ಹೋಗಿ ಬಂದೆ ಪಾರ್ಟಿಗೆ. ಇವ್ರು ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಫ್ಯಾಮ್ಲಿ ಬಂದಿದ್ರು.